ತಂಗಿ ತೀರ್ಕೊಂಡ್ರಂತೆ. ಅಮ್ಮ ಕಾಲ್ ಮಾಡಿ ಹೇಳಿದ್ರು, ತುಂಬ ಬೇಜಾರು. ಏನಪ್ಪ ಮಾಡೋದು? ಆದರೂ ಇಂಥದ್ದೆಲ್ಲ ತಡ್ಕೊಳಕ್ಕಾಗಲ್ಲ ಅತ್ತೆ, ತುಂಬ ಬೇಜಾರಾಗುತ್ತೆ. ಮಧ್ಯರಾತ್ರಿಲಿ ಬೇಕಾ ನಿಮ್ಗೆ ಡಿಸ್ಕಷನು? ಬೇಕೇ ಬೇಕು ಅನ್ಸಿದ್ರೆ ಹೊರಗಡೆ ಹೋಗಿ ಮಾಡ್ಕೊಳ್ಳಿ. ಜಯಂತ, ಮಯೂರಿ ಸ್ವಲ್ಪ ಬೇಸರದಲ್ಲಿದ್ದಾಳಪ್ಪ. ಅವಳ ಮಾತನ್ನ ಮನ್ಸಿಗೆ ಹಾಕೋಬೇಡ. ದಯವಿಟ್ಟು ಹೋಗ್ತೀರಾ ಇಲ್ಲಿಂದ? ನಂಗೆ ನಿದ್ದೆ ಬರ್ತಾ ಇದೆ. ಲಿಸನ್, ಮೊದಲು ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನ ಕಲಿ. ಓಯ್, ನೀನಿರೋದು ನನ್ನ ರೂಮಲ್ಲಿ, ಜಯಂತನ್ ರೂಮಲ್ಲಿ. ನನ್ನ ಆಚೆ ಹಾಕೋ ಅಧಿಕಾರ ನಿನಗಿಲ್ಲ, ಅರ್ಥ ಆಯ್ತಾ? ಅಣ್ಣ ನೀನು ಬಾ ಅಣ್ಣ. ನೀನು ಇರಲಿಲ್ಲ ಅಲ್ವಾ, ಅದಕ್ಕೆ ಮಯೂರಿ ಅಂದರೆ ನೀನು ಇವತ್ತು ಬರ್ತೀಯ ಅಂತ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಅಪಾರ್ಥ ಆಗೋಗಿದೆ ಅಷ್ಟೇ. ಅಣ್ಣ ನೀನು ಬಾ, ನಾವು ಹೊರಗೆ ಹೋಗಿ ಮಾತಾಡೋಣ. ಮಯೂರಿ ನೀನು ಹೋಗಿ ಮಲ್ಕೋ. ಯಾಕೋ ಸ್ವಲ್ಪ ಅತಿ ಆಯ್ತು ಅತ್ತಿಗೆ. ನನ್ನ ಮಗನ ಜೊತೆ ನಾನು ಮಾತಾಡೋದಕ್ಕೆ ಇವಳು ನನಗೆ ಪರ್ಮಿಷನ್ ಕೊಡ್ಬೇಕಾ? ಹೇಗೆ, ಎಲ್ಲಿ, ಏನು ಮಾತಾಡಬೇಕು ಅನ್ನೋದನ್ನ ಇವಳು ಹೇಳಿ ನಾನು ಕಲ್ತ್ಕೊಳ್ಬೇಕಾ? ಮೀನಾಕ್ಷಿ, ಮಕ್ಕಳ ವಿಷಯನ ದೊಡ್ಡದು ಮಾಡಬೇಡ. ಜಯಂತ, ನಿಂಗೆ ಮಲ್ಕೊಳ್ಳೋಕ್ಕೆ ಬೇರೆ ಕೋಣೆನಲ್ಲಿ ಏರ್ಪಾಡು ಮಾಡ್ತೀನಿ. ಇವತ್ತು ಒಂದು ದಿವಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಪ್ಪ. ಸರಿ ಅತ್ತೆ. ನಡಿ. ಆದ್ರೆ ಇವಳು ಆಡೋದು ನೋಡಿ ಅತ್ತೆ. ಹೋಗಲಿ ಬಿಡಪ್ಪ, ನಡೀರಿ, ಈಗಾಗಲೇ ಹೊತ್ತಾಗಿದೆ. ಬೇಗ ಹೋಗ್ತಾ ಲೈಟ್ ಆಫ್ ಮಾಡ್ಕೊಂಡು ಹೋಗು. ಹಾ, ಹಾಗೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗು. ಅಣ್ಣ ನೀ ಬಾ, ನಾವು ಹೋಗೋಣ. ಮೀನಾಕ್ಷಿ, ನೀನು ಕರ್ಕೊಂಡು ಹೋಗಪ್ಪ. ಹೋಗಮ್ಮ, ನಡಿಬಿಟ್ಟು. ನಡೀರಿ. ಅತ್ತೆ, ಇವತ್ತೇನಾದ್ರು ಈಗ ನಾನು ತಡೀಲಿಲ್ಲ ಅಂತ ಹೇಳಿದ್ರೆ ಅವ್ಳು ಸೊಂಟ ಮುರಿತಾ ಇದೆ. ಬಿಟ್ಟು ಅವಳನ್ನ ಯಾರು ಅಂದ್ಕೊಂಡೆ? ಅತ್ತಿಗೆ ತಂಗಿ ಮಗಳು. ವಾಟ್? ಆ ದುರಾಂಕಾರಿ ಕೊಬ್ಬಿನ ಹುಡುಗಿ ಅತ್ತೆ ತಂಗಿ ಮಗಳ? ನಂಬಕ್ಕೆ ಆಗ್ತಾ ಇಲ್ಲ. ಅತ್ತೆ ಗುಣ ಎಲ್ಲಿ, ಅವಳ ಗುಣ ಎಲ್ಲಿ? ಅತ್ತೆ, ಅಮ್ಮ ಹೇಳ್ತೀರ ಸುಳ್ತಾನೆ? ಇಲ್ಲಪ್ಪ, ನಿಜ. ಅತ್ತಿಗೆ, ಈಗ ಪುಟ್ಟು ಎಲ್ಲಿ ಮಲ್ಕೊಳ್ತಾನೆ? ನೀನು ಇವಳು ಕೋಣೆನಲ್ಲಿ ಮಲ್ಕೋ. ಇವಳು ಇವತ್ತು ನಮ್ಮ ಜೊತೆ ಮಲಗ್ತಾಳೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಸರಿ ಮಾಡ್ತೀನಿ. ಸರಿ. ಪುಟ್ಟು, ಕೈ ಕಾಲು ತೊಳ್ಕೊಂಡು ಬಂದು ಮಲ್ಕೋ, ಆಯ್ತಾ? ಸರಿ ಅಮ್ಮ. ಆ ಮಯೂರಿ ಹದ್ದು ಮೀರಿ ಆಡ್ತಿದ್ದಾಳೆ. ಇಲ್ಲಿವರೆಗೆ ಜಯಂತನ ಮೇಲೆ ಯಾರೂ ಹಾಗೆ ರೇಗ್ದವ್ರಲ್ಲ. ಅವನು ಕೂಡ ಯಾರ ಮೇಲೂ ಜಗಳಕ್ಕೆ ಹೋದವನಲ್ಲ. ಅಂಥದ್ರಲ್ಲಿ ಅವನ ತಾಳ್ಮೆನೆ ಪರೀಕ್ಷೆ ಮಾಡಿಬಿಟ್ಲು ಅವಳು. ಎಷ್ಟೊಂದು ದಿನದ ಮೇಲೆ ಮಗ ಮನೆಗೆ ಬಂದಂತ ಖುಷಿಯಾಗಿತ್ತೆ. ಒಂದು ಕ್ಷಣದಲ್ಲಿ ಆ ಸಂತೋಷನ ಕಿತ್ಕೊಂಡ್ಬಿಟ್ಲು. ತಾಯಿ ಇಲ್ಲದ ತಬ್ಲಿ
ಅಯ್ಯೋ ಪಾಪ ಅನ್ಕೊಂಡು ಜಯಂತನ ರೂಮನ್ನ ಅವಳಿಗೆ ಬಿಟ್ಕೊಟ್ರೆ ಅವನನ್ನೇ ಅವನ ರೂಮಿಂದಾನೆ ಹೊರಗೆ ಹೋಗು ಅಂತಾಳಲ್ಲ. ಎಷ್ಟು ಕೊಪ್ಪಿರ್ಬೇಕು ಇವಳಿಗೆ. ಇನ್ನು ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಅತ್ತಿಗೆ ಏನು ಬೇಕಾದರೂ ಅಂದ್ಕೊಳ್ಳಿ, ಅವಳನ್ನ ಅವನ ರೂಮಿಂದ ಹೊರಗೆ ಹಾಕಿ ಹಾಕ್ತೀನಿ. ಅದೇನಾಗತ್ತೆ ನಾನು ನೋಡೇ ಬಿಡ್ತೀನಿ. ಮೀನಾಕ್ಷಿ, ಅದಕ್ಕೆ ಜಯಂತ ಇವತ್ತು ಒಂದು ದಿವಸದ ಮಟ್ಟಿಗೆ ಇಲ್ಲಿ ಇರಲಿ ಕಣೆ. ನಾಳೆಯಿಂದ ಅವನ ಕೋಣೆನಲ್ಲ ಅವನು ಆರಾಮಾಗಿರ್ಬೋದು. ಪರವಾಗಿಲ್ಲ ಅದಕ್ಕೆ, ತೊಂದರೆ ಇಲ್ಲ. ಆದರೆ ಏನು, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅತ್ತಿಗೆ. ಆ ಮಯೂರಿನ ಸ್ವಲ್ಪ ಅದ್ದಬಸ್ತಲ್ಲಿರೋದಕ್ಕೆ ಹೇಳಿ. ಸರಿನಾ? ಅಯ್ಯೋ, ಇದೇನಿದು? ಈಗ ತಾನೇ ಎಲ್ಲ ಸರಿ ಮಾಡಿದ್ವಲ್ಲ. ಇಲ್ಲ, ಅದು ಆಯ್ತು. ಗೊತ್ತು ನೀನು ನಿನ್ನ ಮಗನ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ, ಅಣ್ಣ ಯಾಕೋ ಸಣ್ಣ ಆದಂಗಿಲ್ಲ? ಹ್ಞೂ ಕಣೆ, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಹೌದಾ? ಅಯ್ಯಯ್ಯೋ, ನನ್ನ ಮಗನ ಮೇಲೆ ಯಾರು ಕಣ್ಣು ಹಾಕಿದ್ರೋ ಏನೋ. ಇರೋರು. ಅಯ್ಯೋ ಅವ್ನು ಯಾರು ಕಣ್ಣು ಹಾಕಿನೂ ಸಣ್ಣ ಆಗಿಲ್ಲ. ಮತ್ತೆ ಪರೀಕ್ಷೆ ಇತ್ತಲ್ವಾ, ಓದಿ ಸಣ್ಣ ಆಗಿರಬೇಕು. ನೋಡ್ತಾ ಇರಿ, ಅಣ್ಣ ಈ ವರ್ಷ ಪರೀಕ್ಷೆನಲ್ಲಿ ಫಸ್ಟ್ ಬರ್ತಾನೆ ಅಲ್ವಾ ಅಣ್ಣ? ಮತ್ತೆ ಜಯಂತ ಅಂದರೆ ಸುಮ್ಮನೆನಾ? ಎಲ್ಲದರಲ್ಲೂ ಟಾಪ್ ಅಮ್ಮ. ಅದಿರಲಿ, ನಿನ್ನ ಕತೆ ಏನು? ಮ್ಯಾಥ್ಸ್ ಪಾಸ್ ಆಗೋ ಥರ ಬರ್ದಿದೆಯಲ್ಲ ಡುಮ್ಕಿನ. ಏನೋ ಗೊತ್ತಿಲ್ಲ ಅಣ್ಣ, ಎಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ದೇವ್ರಿಗೆ ಬಿಟ್ಟಿದೆಯಾ? ವೆರಿ ಗುಡ್. ದೇವ್ರೇನಾದರೂ ಕಾಪಾಡಲಿಲ್ಲ ಅಂದರೆ ಏನು ಟೆನ್ಷನ್ನೇ ಮಾಡ್ಕೋಬೇಡ. ನಾನು ಮಾವನ ಹತ್ರ ಹೋಗ್ಬಿಟ್ಟು ದೇವ್ರಂತ ಹುಡುಗನ ಹುಡುಕ್ಸ್ಬಿಟ್ಟು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಅಣ್ಣ, ಟೆನ್ಷನ್ ಮಾಡ್ಕೋಬೇಡ ಕಣೆ. ಸರಿ ಮೇಘ, ನಾವಿನ್ನು ಹೊರಡೋಣ. ಪಾಪ ನೀನು ಅಣ್ಣ ಅಷ್ಟು ದೂರದಿಂದ ನಿದ್ದೆಗೆ ಇಟ್ಕೊಂಡು ಬಂದಿದ್ದಾನೆ, ಸ್ವಲ್ಪ ರೆಸ್ಟ್ ಮಾಡಲಿ ಅಲ್ಲ. ತಲುಪ್ತು ಅತ್ತೆ. ನಾನಿನ್ನು ಹೆಚ್ಚಿಗೆ ಮಾತಾಡಿ ಇವನಿಗೆ ತೊಂದರೆ ಕೊಡೋದಿಲ್ಲ. ಯುವರಾಜ್ರೆ, ಬನ್ನಿ ಮಲ್ಕೊಳ್ಳಿ. ಗುಡ್ ನೈಟ್ ಪುಟ್ಟಣ್ಣ. ಆಯ್ತು. ಜಯಂತಣ್ಣ, ಅದು ಇದು ನಿಮ್ಮ ತಂದೆಯ ಡೈಲಾಗ್ ಅಲ್ವಾ? ಏನೇ ಆದರೂ ನಾನು ಅವ್ರ ಮಗ ಅಲ್ವಾ? ಮೇಘ ಬಾಮ್ಮ, ಅವನು ಮಲ್ಕೊಳ್ಳಿ. ಬಾ. ಬಾಯ್. ಪುಟ್ಟಣ, ಏನಮ್ಮ ಈಗ ಬೋರ್ಲಾಗ ಮಲ್ಕೋಬಾರ್ದು. ನೀನು ತಿರ್ಕೋ ಈ ಕಡೆ. ಯಾರು ಹೇಳಿದ್ ನಿನಗೆ? ಯಾರಾದರೂ ಹೇಳಿರ್ಲಿ, ಒಳ್ಳೇದಕ್ಕೆ ತಾನೇ ಹೇಳ್ತಾರೆ. ನೆಟ್ಟು ಮಲ್ಕೋ ನೀನು. ಬಿಡು, ಮಲ್ಕೊಳ. ನಾನು ಇನ್ನು ಸಣ್ಣ ಮಗು ಅಲ್ಲ ಅಮ್ಮ. ಎಷ್ಟೇ ದೊಡ್ಡವನಾದರೂ ನನಗೆ ಪುಟ್ಟು ಮಗುನೇ. ಅಮ್ಮ ಸಾರಿ, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್ ಪುಟ್ಟು. ಅಮ್ಮ ಸಾರಿ, ಮಲ್ಕೋ. ಯಾರು ನಾನ್ರಿ. ನೀವೇನ್ರಿ? ಏನಾರ ಕಳ್ಳಗಿಲ್ಲ ಬಂದು ಅಂದ್ಕೊಂಡೆ. ಕಳ್ಳನೂ ಇಲ್ಲ, ಎಂಥದ್ದು ಇಲ್ಲ. ರೀ ಜಯಂತ ಮನೆಗೆ ಬಂದಿದ್ದಾನೆ. ಅಯ್ಯೋ, ಆ ಕಳ್ಳನ ಮಗ ಬಂದ್ಬಿಟ್ಟ. ಮಲಗಿದಾನ? ನೀವು ಮಲಕ್ಕಳ್ರಿ. ಮತ್ತೇನ್ರಿ ನಡುರಾತ್ರಿ ನಿಮ್ಮದು? ಬಹಳ ದಿನಗಳ ಮೇಲೆ ಮಗ ಮನೆಗೆ ಬಂದಿದ್ದಾನೆ. ಅವ್ನಿಗೆ ಇಷ್ಟವಾದದನ್ನೆಲ್ಲ ಮಾಡಿ ಹಾಕಬೇಕು. ಹಾಕ್ರಿ. ಈಗ ನಾನು ನಿಮ್ಗೊಂದು ಲಿಸ್ಟ್ ಕೊಡ್ತೀನಿ, ಕೊಡಿ. ನೀವು ಹೋಗಿ ತಂದ್ಬಿಡ್ತೀರಾ? ಆಯ್ತು. ಇಷ್ಟೊತ್ತಿನ ಮಧ್ಯರಾತ್ರಿ ಎಲ್ಲಿ ಹೋಗ್ತಿದ್ದೀರಾ? ಗೊತ್ತಾಯ್ತಲ್ಲ, ಬೆಳಗ್ಗೆ ಅದೇನು ಲಿಸ್ಟ್ ಕೊಡಿ, ತಂದು ಕೊಟ್ಟು ಕೈ ತೊಳ್ಕೊಂಬಿಡ್ತೀನಿ. ಈಗ ದಯವಿಟ್ಟು ಮಲಗ್ರಿ, ನಾನು ಮಲಗಬೇಕು. ಅಬ್ಬಾ, ಅಂತೂ ನನ್ನ ಮಗ ವಾಪಸ್ ಮನೆಗೆ ಬಂದ್ಬಿಟ್ಟ. ಇನ್ನು ನನಗೆ ಯಾವ ಭಯನೂ ಇಲ್ಲಪ್ಪ. ಅಕ್ಷಿ, ಈ ದೈವ ಕುಣಿ ಹೊತ್ತಲ್ಲಿ ಮಾತಾಡ್ಬೇಡ್ರಿ, ನಂಗೆ ಭಯ ಆಗುತ್ತೆ. ಮಲ್ಕಳ್ರಿ. ನಿದ್ದೆ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಿಮಗೆ, ಕುಂಭಕರ್ಣ. ಸೂರ್ಪಣಕ್ಕೆ ಥರ ಆಡಬೇಡ್ರಿ, ನನಗೆ ಇನ್ನೂ ತೊಳಿ ಥರ ಬಂದ್ಬಿಟ್ಟು.
ಹೇಗಿದೆ? ತುಂಬ ಚೆನ್ನಾಗಿದೆ. ಅದಕ್ಕೆ ನಿಮಗೆ ನಿಮ್ಮ ಮಗ ಅಂದರೆ ತುಂಬ ಸ್ಪೆಷಲ್ ಅಲ್ವಾ? ಯಾಕೆ ನಿನ್ನ ಮಗ ಸ್ಪೆಷಲ್ ಅಲ್ವಾ? ನನಗೂ ಸ್ಪೆಷಲೇ, ಆದರೆ ನಿಮ್ಮಷ್ಟಲ್ಲ ಬಿಡಿ. ಈಗ ಅವನು ನಿನ್ನ ಕಣ್ಣೆದುರುಗಡೆ ಇದ್ದಾನೆ. ಸ್ವಲ್ಪ ದಿನ ಎಲ್ಲಾದರೂ ಹೊರಗಡೆ ಹೋಗಲಿ, ಆಗ ಗೊತ್ತಾಗತ್ತೆ ನಿನಗೆ. ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ಒಂದು ವಿಷಯ ಮಾತ್ರ ನನಗೆ ಚೆನ್ನಾಗಿ ಗೊತ್ತಿದೆ. ಏನು? ಇವತ್ತು ನಿಮಗೆ ತಲೆನೋವಿಲ್ಲ. ಅದು ತಲೆನೋವಿದೆ, ಮಗ ಬಂದಿರೋ ಸಂತೋಷಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ. ಮಗ ಬಂದಿರೋ ಸಂತೋಷಕ್ಕೆ ನಿಮ್ಮ ತಲೆನೋವು ಅರ್ಧ ಮಾಯ ಆಗಿದೆ. ಇನ್ನು ಅವನಿಗೊಬ್ಳು ಸುಂದರವಾದ ಹೆಂಡತಿ ತಂದರೆ ನಿಮ್ಮ ತಲೆನೋವು ಕಂಪ್ಲೀಟಾಗಿ ಮಾಯ ಆಗಿಬಿಡುತ್ತೆ. ಅದಕ್ಕೆ ನನ್ನ ದೊಡ್ಡಮ್ಮನ ಮಗಳಿಗೆ ಒಬ್ಳು ಮಗಳಿದ್ದಾಳೆ. ನೋಡೋದಕ್ಕೆ ಸುಂದರವಾಗಿ ಲಕ್ಷಣವಾಗಿ ಮುದ್ದಾಗಿದ್ದಾಳೆ. ನೀವು ಹ್ಞೂ ಅಂದರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಸಿಂಧು, ಈಗ ಅವನಿಗೆ ಮದುವೆಗೆ ಏನು ಅವಸರ? ಈಗ ತಾನೇ ಇಂಜಿನಿಯರ್ ಮುಗಿಸ್ಕೊಂಡು ಬಂದಿದ್ದಾನೆ. ಮೊದಲು ಅವನಿಗೊಂದು ಒಳ್ಳೆ ಕೆಲಸ ಸಿಗಲಿ, ಅವನ ಲೈಫಲ್ಲಿ ಸೆಟ್ಲ್ ಆಗಲಿ. ಅವನಿಗೇನು ಕಡಿಮೆ ಸಿಂಧು? ನೋಡೋದಕ್ಕೆ ಒಳ್ಳೆ ಹೀರೋ ಥರ ಇದ್ದಾನೆ. ನನ್ನ ಮಗಳನ್ನ ನೀನು ಸೊಸೆ ಮಾಡ್ಕೋ, ನನ್ನ ಮಗಳನ್ನ ನೀನು ಸೊಸೆ ಮಾಡ್ಕೋ ಅಂತ ಹೆಣ್ಣೆತ್ತವರು ಕ್ಯೂನಲ್ಲಿ ನಿಂತಿರ್ತಾರೆ. ಬೇಕಿದ್ರೆ ನೋಡ್ತಾ ಇರು. ಮದುವೆ ನಿಧಾನಕ್ಕೆ ಮಾಡಿದ್ರೆ ಆಯಿತು ಬಿಡು. ಅದು ನಿಜ ಬಿಡಿ. ಮೀನಾಕ್ಷಿ, ಅದಕ್ಕೆ ನಿನ್ನ ಮಗನಿಗೋಸ್ಕರ ಹಾಲ್ಕೋವ ತರಿಸಿದ್ದೀನಿ. ಅವನು ಎದ್ನ ಯಾಕೆ ಹೇಳಿದೆ ಅಂದರೆ ಮಯೂರಿ ವಸ್ತುಗಳನ್ನೆಲ್ಲ ಮೇಗನ್ ಕೋಣೆನಲ್ಲಿ ಇಡಬೇಕಿತ್ತು, ಅದಕ್ಕೆ. ಅಯ್ಯೋ, ಅವನಾಗ್ಲೇ ಎದ್ದ ಆತಿಗೆ ಮಾಡಿ ಮೇಲೆ ಎಕ್ಸಸೈಸ್ ಮಾಡ್ತಿದ್ದಾನೆ. ಏನು ತಪ್ಸಿದ್ರು ಎಕ್ಸಸೈಸ್ ಮಾಡೋದನ್ನ ಮಾತ್ರ ತಪ್ಸಲ್ಲ ಅವನು. ಆರೋಗ್ಯ ತುಂಬ ಚೆನ್ನಾಗಿರ್ಬೇಕಮ್ಮ, ಆರೋಗ್ಯನೇ ಭಾಗ್ಯ, ದಣಿದ್ರೆ ಅಷ್ಟು ಒಳ್ಳೇದು, ಅಂತ ದಣಿಸ್ತೀವೋ ಅಷ್ಟು ಒಳ್ಳೇದಮ್ಮ ಅಂತ ಆಗಾಗ ಹೇಳ್ತಿರ್ತಾನೆ. ನಿಜ ನಿಜ. ಸರಿ, ಬರ್ತೀನಿ. ಸದ್ಯ ಆ ಪೀಡೆ ನನ್ನ ಮಗನ ರೂಮಿಂದ ಆಚೆ ಹೋಗ್ತಾ ಇದೆ. ಹಾಗೆ ಈ ಮನೆಯಿಂದನೂ ಆಚೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ಟೈಮು ಇಷ್ಟರಲ್ಲೇ ಬರುತ್ತೆ ಅವಳಿಗೆ. ಬಾ, ಈ ಮನೇಲಿ ನೆಮ್ಮದಿಯಾಗಿರೋ ಜಾಗ ಅಂದರೆ ಇದು ಒಂದೇ. ನನ್ನ ರಾತ್ರಿ ಬೇರೆ ನಿದ್ದೆ ಬಂದಿಲ್ಲ. ಆ ಕೋತಿ ಬಂದು ಸೀನ್ ಕ್ರಿಯೇಟ್ ಮಾಡಿಬಿಡ್ತು. ಅವನೋ ಅವನ ಮುಖನೋ, ಛೇ, ಬ್ರಹ್ಮ ಬೇಜಾರಾಗಿದ್ದಾಗ ಅವನನ್ನು ಮ್ಯಾನುಫ್ಯಾಕ್ಚರ್ ಮಾಡಿರಬೇಕು. ಬಾ, ಜಗಳ ಗಂಟ. ಗುಡ್ ಮಾರ್ನಿಂಗ್ ಪುಟ್ಟ. ಸುಸ್ತಾಗ್ತಿದ್ಯಾ? ನೀರ್ ಬೇಕಾ? ಕೈಲಾಗದೆ ಇದ್ರು ಬೆಳಿಗ್ಗೆ ಕಸರತ್ ಮಾಡ್ತಿದ್ಯಾ? ನಿನ್ನ ನೋಡಿದ್ರೆ ನಂಗೊಂದು ಕತೆ ನೆನಪಾಗುತ್ತೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಂಗೊಂದು ಲೆಸನ್ ಇತ್ತು, ಮಂಗನಿಂದ ಮಾನವ ಅಂತ. ಅವಾಗೊಂದು ಡೌಟು ಬಂದಿತ್ತು ನನಗೆ, ಮಂಗ ಮನುಷ್ಯನಾಗಿ ಹೇಗೆ ಕನ್ವರ್ಟ್ ಆಗ್ತಾನೆ ಅಂತ. ಇವತ್ತು ನಿನ್ನನ್ನು ನೋಡಿ ಆ ಡೌಟ್ ಕ್ಲಿಯರ್ ಆಯಿತು. ಥ್ಯಾಂಕ್ ಗಾಡ್. ಮಂಗಗಳಿಗೂ ಬ್ರೈನ್ ಇರುತ್ತೆ, ಅವಕ್ಕೂ ಡೌಟ್ ಬರುತ್ತೆ ಅಂತೇಳಿ ನನಗೂ ಈಗಲೇ ಗೊತ್ತಾಗಿದ್ದು. ಏಯ್, ಇಳಿಸೆ ಕೈ. ನೀನು ನಮ್ಮನೆ ಗೆಸ್ಟ್ಗಳಿಗೆ ಮರ್ಯಾದೆ ಕೊಡೋದು ನಮ್ಮನೆ ಸಂಪ್ರದಾಯ. ಈ ಶೋ ಆಫ್ ಎಲ್ಲ ಬಿಟ್ಬಿಟ್ಟು ಮರ್ಯಾದೆಯಿಂದ ಇರೋದು ಕಲಿ. ಅವ್ರಿರೋ ವಸ್ತುಗಳನ್ನ ಕಿತ್ಕೊಳ್ಳೋದು, ಬೇರೆ ರೂಮ್ಗೆ ಪರ್ಮಿಷನ್ ಇಲ್ಲದೆ ನುಗ್ಗೋದು ಕೋತಿಗಳ ಕೆಲಸ. ಅಂದರೆ ನಿನ್ನ ಕೆಲಸ. ಹೋಗೆ ಕಾಡ್ಕೋತಿ. ಏನು ಮುಖ ನೋಡ್ತಿದ್ಯಾ? ರೀ, ತಗೊಳ್ಳಿ.
ರೀ ಅದು ಜಯಂತ ದಿಢೀರಂತ ಮನೆಗೆ ಬಂದುಬಿಟ್ನಲ್ಲ, ಮಯೂರಿಗೆ ಅವನು ಯಾರು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಸ್ವಲ್ಪ ಗಲಾಟೆ ಆಯಿತು. ಅದೇ ಪುಟ್ಟ ಸಮಸ್ಯೆ ಅಷ್ಟೇ. ಇನ್ಮೇಲೆ ಅವನ ಕೋಣೆನಲ್ಲಿ ಅವನೇ ಇರ್ತಾನೆ, ಮಯೂರಿ ಮೇಘನ್ ಜೊತೆ ಇರ್ತಾಳೆ. ಇಬ್ರು ಒಟ್ಟಿಗೆ ಇರೋದಾ? ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಸುಮತಿ. ಮಯೂರಿ ಪ್ರಭಾವ ಮೇಘನ ಮೇಲೆ ಬೀಳೋದು ಬೇಡ ಅಂತ ನಿನಗೆ ಸಾಕಷ್ಟು ಸಲ ಹೇಳಿದ್ದ. ರೀ ಆ ಥರ ಏನೂ ಆಗಲ್ಲ ರೀ. ಇಬ್ಬರು ಒಂದೇ ವಯಸ್ಸಿನವರು, ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಇವಳು ಸ್ವಲ್ಪ ಹಠಮಾರಿ ಅಷ್ಟೇ, ಅದು ಬಿಟ್ಟರೆ ಏನು ತೊಂದರೆ ಆಗಲ್ಲ. ಇದಕ್ಕೆ ನಿನ್ನ ತಂಗಿ ಮಗಳು ಒಪ್ಪಿಗೆ ಇದೆಯಾ ಅಂತ ಮೊದಲು ತಿಳ್ಕೊ, ಮಿಕ್ಕಿದ್ದು ಆಮೇಲೆ ಮಾತಾಡೋಣ. ನಿಂತ್ಕೊಳ್ಳಿ. ಏನಿದು? ಬ್ಯಾಗಮ್ಮ. ಅದು ನನಗೆ ಕಾಣಿಸ್ತಿದೆ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಬ್ಯಾಗನ್ನು ಹೇಗೆ ಮುಟ್ಟಿದ್ರಿ? ಅಮ್ಮವ್ರು ಹೇಳಿದ್ರಮ್ಮ. ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ನನ್ನನ್ನು ಕೇಳಿದ್ರೆ ನೀವು? ಮಯೂರಿ, ಇವಳು ಯಾಕೆ ಬೈತಿದ್ಯಾ? ನಾ ಹೇಳಿದ್ದಕ್ಕೇ ಇವಳು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತಿದೆ ನನ್ನ ಬ್ಯಾಗು ಅಂತ ತಿಳ್ಕೊಬೋದಾ? ಮೇಘನ್ ಕೋಣೆಗೆ. ಮೇಘನ್ ರೂಮ್ಗ? ಯಾಕೆ? ಇನ್ನು ಮುಂದೆ ನೀನು ಅವಳ ಜೊತೆನಲ್ಲಿ ಅವಳ ಕೋಣೆನಲ್ಲೇ ಇರ್ತೀಯ. ಅಯ್ಯಯ್ಯೋ ಅಯ್ಯೋ ಅಮ್ಮ, ಯಾರಾದ್ರೂ ಬನ್ನಿ ಪ್ಲೀಸ್, ಮಾಡಿ ಮೇಲೆ ಬನ್ನಿ ಯಾರಾದ್ರೂ ಪ್ಲೀಸ್. ಅಯ್ಯಯ್ಯೋ ಏನಾಯ್ತು ಇವ್ನಿಗೆ? ಅಯ್ಯೋ ಅಮ್ಮ, ಮಾಡಿ ಮೇಲೆ ಬನ್ನಿ ಯಾರಾದ್ರೂ ಪ್ಲೀಸ್. ಕೊಡಿ ನನ್ನ ಬ್ಯಾಗ್. ಹಲೋ, ಎಲ್ಲಿ ಹೋಗ್ತಿದ್ದೀರಾ? ಕೆಲಸ ನೋಡ್ಕೊಳ್ಳಿ. ಅಮ್ಮ, ಪುಟ್ಟು, ಯಾಕೋ ಹಾಕಿ ಕೂತ್ಕೊಂಡೆ? ಅಮ್ಮ ಹಿಂದೆ ನೋಡು, ಹಿಂದೆ ನೋಡಮ್ಮ. ಹಿಂದೆ ಯಾರು ಇಲ್ವಲ್ಲೋ? ಮಂಡಲ್ ಬೆನ್ನಿಂದ ನೋಡು. ಅಯ್ಯೋ ದೇವ್ರೆ, ಏನು ಇದು? ಈ ಮುಳ್ಳಿನ ಗಿಡ ಇದು ಹೇಗೋ ನಿನಗೆ ಚುಚ್ಕೋತು? ಅದು ನೋಡಿದ್ರೆ ಅಲ್ಲಿದೆ. ನಂಗೆ ಗೊತ್ತಿಲ್ಲ ಅತ್ತೆ, ನಾನು ಎಕ್ಸಸೈಸ್ ಮಾಡ್ತಾ ಇದ್ದೆ, ಅದು ಹೇಗೆ ಬಂದು ಚುಚ್ಕೋತೋ ಗೊತ್ತಿಲ್ಲ. ಒಂದು ನಿಮಿಷ, ಆಗೋಯ್ತಾ ಬಂದ್ಬಿಡ್ತು. ತುಂಬ ನೋಯ್ತಿದ್ಯೇನೋ? ಹೇಗಾಯ್ತಪ್ಪ ಇದೆಲ್ಲ? ಹೇಗೆ ಪುಟ್ಟು? ಅಯ್ಯೋ ದೇವ್ರೆ, ಎಷ್ಟೊಂದು ರಕ್ತ ಬರ್ತಿದೆ ಅದಕ್ಕೆ. ಆಯ್ತು. ಅಮ್ಮ, ನಿನ್ನ ಆಸೆ ಪ್ರಕಾರನೇ ನಾನು ಈ ಮನೇಲಿದ್ದೀನಿ. ಆದರೆ ನಂಗೊಂದು ವಿಷಯ ಅರ್ಥ ಆಗಿಲ್ಲ. ನೀನು ಯಾಕೆ ನಾನು ಈ ಮನೇಲಿ ಇರಬೇಕು ಅಂತ ಆಸೆ ಪಟ್ಟೆ? ನನಗೆ ಹೆಲ್ಪ್ ಆಗುವಂಥದ್ದು ಏನಿದೆ? ನಾನಿಲ್ಲಿ ಇಷ್ಟಪಡೋರು ಯಾರಿದ್ದಾರೆ? ನನಗೆ ಯಾಕೋ ಇಲ್ಲಿ ನಾನು ಜಾಸ್ತಿ ದಿನ ಇರಲ್ಲ ಅಂತ ಅನ್ನಿಸ್ತಿದೆ. ಎಕ್ಸಾಕ್ಟ್ಲಿ, ನನಗೂ ಹಾಗೆ ಅನ್ನಿಸ್ತಿದೆ. ಕಮಗೆ ನಿನಗೆ ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ ಅನ್ಕೊಂಡೆ. ಈಗ ಸ್ಪೀಕರ್ಸ್ ಔಟಾ? ಏಯ್, ಜಾಸ್ತಿ ಮಾತಾಡಬೇಡ, ನನಗಾಗಲ್ಲ. ನೀನು ಜಾಸ್ತಿ ಮಾತಾಡಬೇಡ, ನನಗೂ ಆಗಲ್ಲ. ಮತ್ತೆ ಯಾಕೆ ಪದೇ ಪದೇ ನನ್ನ ತಂಟೆಗೆ ಬರ್ತಾ ಇದೆಯಾ? ನಿನ್ನ ತಂಟೆಗೆ ನಾನು ಯಾಕೆ ಬರಲಿ? ಮತ್ತೆ ಯಾರೇ ಮುಳ್ಳು ಚುಚ್ಚಿದ್ದು? ನಿನ್ನ ಹಣೆಯಲ್ಲಿ ಬರ್ದಿತ್ತು ಮುಳ್ಳು ಚುಚ್ಚಬೇಕು ಅಂತ, ಚುಚ್ಕೊಳ್ತು. ನಾನೇನು ಮಾಡಲಿ? ನನಗೂ ಚಾನ್ಸ್ ಬರುತ್ತೆ. ಚಾನ್ಸ್ ಬಂದರೂ ಈ ಮಯೂರಿನ ಯಾರು ಏನು ಮಾಡೋಕ್ಕಾಗಲ್ಲ. ಪರಪುಟ್ಟ, ಏಯ್, ಏನ್ ಮಾಡ್ತಿದ್ದೀರಾ? ಏನೇ ಮತ್ತೆ ನನ್ನ ಮಗನ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ಯಾ? ಹಲೋ, ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ನನಗೆ ಹುಚ್ಚಿಡ್ದಿಲ್ಲ. ಮತ್ತಿನ್ನೇನು, ನನ್ನ ಮಗನೇ ನಿನ್ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ? ನಿಂತಿದ್ದಾನಲ್ಲ, ಅವನ್ನೇ ಕೇಳಿ. ಏನು ನೀನು ನನ್ನ ಎದುರುಗಡೆನೆ ನನ್ನ ಮಗನ ಅವನು ಏನು ಅಂತ ಮರ್ಯಾದೆ ಕೊಡದೆ ಮಾತಾಡ್ತಿದ್ಯಾ? ಓಹೋ, ಅವರು ಇವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಕ್ಕೆ ನಿಮ್ ಪುಟ್ಟ ಏನ್ ಮೈಸೂರು ಮಹಾರಾಜನ? ಏ ಮಯೂರಿ, ಜಾಸ್ತಿ ಮಾತಾಡ್ತಿದ್ಯಾ? ಒಳ್ಳೇದಲ್ಲ ಇದು.
ಕೆಟ್ಟದು ಅಂತ ಗೊತ್ತಾಯ್ತಲ್ಲ ಮತ್ತ್ಯಾಕೆ ಬಾಯ್ ಪಡ್ಕೋತಾ ಇದ್ದೀರಾ? ನನ್ನ ಪಾಡಿಗೆ ನಾನಿದ್ರೆ ಹೆಂಡ ಕುಡ್ದು ಕೋತಿ ಥರ ಬಂದಿದ್ದು ಇವನು. ನೀನು ಹುಚ್ಚಿಡ್ದಿರೋ ಕೋತಿ. ಪುಟ್ಟ ಅಲ್ಲ ಅಮ್ಮ, ಜಯಂತ. ಸಾರಿ, ಹೌದು ಜಯಂತ್. ನೋಡು ಜಯಂತ್, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಕೇಳಿಸ್ಕೊಳೋ ಪಿಪಿ. ಏ ಶೂರ್ಪನಕ್ಕೆ, ನೀನು ಕೈಯಾಳಿ ಬಾಯಿ ಮುಚ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರೆ ಬಿಡ್ತೀನಿ ನೋಡಿ ಈಗ ಒಂದು. ಏನ್ ನಡೀತಾ ಇದೆ ಇಲ್ಲಿ? ಅದ್ಕೆ ಒಳ್ಳೆ ಸಮಯಕ್ಕೆ ಬಂದ್ರಿ. ನೀವು ಬರ್ದೇ ಹೋಗಿದ್ರೆ ನಾನು ನನ್ನ ಮಗ ಇವತ್ತು ಏನಾಗ್ಬಿಡ್ತಿದ್ವೋ ಏನೋ. ಇವಳನ್ನ ನೀವೇ ಕಂಟ್ರೋಲ್ ಮಾಡಬೇಕು. ಇವ್ರ ಜೊತೆ ಆಗಕ್ಕೆ ನಮ್ಮ ಕೈಲಂತೂ ಆಗಲ್ಲ. ಅಯ್ಯೋ 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 ಅಯ್ಯೋ, ಇವಳ್ದೇನ್ ಬಾಯ ಬೊಂಬಾಯ ಆ ದೇವ್ರೊಬ್ರಿಗೆ ಗೊತ್ತು. ನಿಮ್ದು ತುಂಬಾ ಕಮ್ಮಿ ಇದೆ ಬಾಯಿ. ಪಾಪ ನೋಡಿ ನೋಡಿ ಅದಕ್ಕೆ ನಿಮ್ಮ ಮುಂದೆ ನನ್ನನ್ನು ಹೇಗೆ ಅಂತಿದ್ದಾಳೆ ಅಂತ. ಚೇಳು ಕುಟ್ಕಿದ್ರೆ ಗೊತ್ತಾಗಲ್ಲ, ಕಿರ್ಚ್ದೋನ್ ಮಾತ್ರ ಎಲ್ರ ಕಣ್ಗೂ ಕಾಣೋದು. ಹೌದಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾವೆಲ್ಲ ಒಂದೇ ಮನೆಯವರು. ಹೀಗೆ ಕಚ್ಚಾಡ್ತಾ ಇದ್ರೆ ನೋಡಿದವ್ರು ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಸದ್ಯ ಇವ್ರು ಬೇರೆ ಮನೇಲಿಲ್ಲ, ಇದ್ದಿದ್ರೆ ಕತೆ ಬೇರೆ ಆಗಿರೋದು.